ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ದ ಲೈಫ್ ಸ್ಟೈಲ್ ಬ್ಲಾಗರ್. ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಕ್ಯಾರೆಟ್ ಹಲ್ವಾ ಸಿಂಪಲ್ ಆಗಿ ಈಸಿಯಾಗಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ. ಅದಕ್ಕೆ 1/2 ಕಿಲೋ ಕ್ಯಾರೆಟ್ ಹಾಕ್ತಾ ಇದ್ದೀನಿ. ನಾನು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ. ಕ್ಯಾರೆಟ್ ಕುಕ್ ಮಾಡ್ಕೊಳ್ಳೋದಕ್ಕೆ 1/4 ಕಪ್ ತುಪ್ಪ ಹಾಕ್ತಾ ಇದ್ದೀನಿ. ಕ್ಯಾರೆಟ್ ಕುಕ್ ಆಗಬೇಕು. ಸೊ 5 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಕ್ಯಾರೆಟ್ ಕುಕ್ ಮಾಡ್ಕೊಳ್ಳೋಣ. ಮಿನಿಟ್ಸ್ ಆಗಿದೆ. ಲಿಡ್ ಓಪನ್ ಮಾಡಿ ನೋಡೋಣ. ನೆಕ್ಸ್ಟ್ 3/4 ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ ನೆಕ್ಸ್ಟ್ ಹಾಲು ಹಾಕ್ತಾ ಇದ್ದೀನಿ. ಒಂದು 1/2 ಕಪ್ ಹಾಲು ಹಾಕಿದ್ದೀನಿ. ಇದು ಹಾಲಲ್ಲಿ ಫುಲ್ ಕುಕ್ ಹಾಕಬೇಕು. ಲಿಡ್ ಕ್ಲೋಸ್ ಮಾಡಿ 5 ಮಿನಿಟ್ಸ್ ಕುಕ್ ಆಗಕ್ಕೆ ಬಿಡೋಣ. ಹಾಲು ಎವಾಪರೇಟ್ ಆಗೋವರೆಗೂ ಕುಕ್ ಮಾಡಬೇಕು. ಹಾಲು ಕಂಪ್ಲೀಟ್ ಆಗಿ ಎವಾಪರೇಟ್ ಆಗಿದೆ. ಇವಾಗ 50 ಗ್ರಾಮ್ಸ್ ಕೋವಾ ಹಾಕ್ತಾ ಇದ್ದೀನಿ. ಕೋವಾ ಕ್ಯಾರೆಟ್ ಜೊತೆಗೆ ಕ್ಲೀನಾಗಿ ಮಿಂಗಲ್ ಆಗಬೇಕು. ನೀವು ಕೋವಾ ಮತ್ತು ಶುಗರ್ ಎರಡೂ ನಿಮ್ಮ ಟೇಸ್ಟ್ ಪ್ರಕಾರ ಅಡ್ಜಸ್ಟ್ ಮಾಡ್ಕೋಬೋದು. ಇಷ್ಟೇ ಹಾಕ್ಬೇಕಂತ ಏನಿಲ್ಲ. ನಿಮಗೆ ಕೋವಾ ಜಾಸ್ತಿ ಇಷ್ಟ ಆದರೆ ಕೋವಾ ಜಾಸ್ತಿ ಹಾಕೋಬೋದು. ನಾನಿಲ್ಲಿ 1/2 ಟೀ ಸ್ಪೂನ್ ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ. ಮತ್ತು ಅಟ್ ಎ ಟೈಮ್ ನಾನು ಡ್ರೈ ಫ್ರೂಟ್ಸ್ ಕೂಡ ಹಾಕ್ತಾ ಇದ್ದೀನಿ. ಇದರಲ್ಲಿ ಪಿಸ್ತಾ, ಗೋಡಂಬಿ, ದ್ರಾಕ್ಷಿ ಇದೆ. ನಾನಿಲ್ಲಿ ಜಸ್ಟ್ 1-2 ಸ್ಪೂನ್ಸ್ ತುಪ್ಪ ಹಾಕ್ತಾ ಇದ್ದೀನಿ ಅಷ್ಟೇ. ನಿಮಗೆ ಜಾಸ್ತಿ ಗೀ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಕೋಬಹುದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ. ನಾವು ಇದನ್ನು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.